ಒನ್ ಆಫ್ ದ ಬಹಳ ಉನ್ನತವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಯಾಕಂದರೆ ಇದಕ್ಕೆ ಸುಮಾರು 75 ವರ್ಷ ಆಗಿರ್ತಕ್ಕಂಥದ್ದು, ನಿಯರ್ಲಿ 15,000 ಜನ ನೀವು ಮೆಂಬರ್ಸ್ ಇದ್ದೀರಿ ಇದರಲ್ಲಿ. ಈ ಥರದ ಸಂಸ್ಥೆ ನಮ್ಮ ಇಂಡಿಯಾದಲ್ಲಿ ಯಾವುದೂ ಇಲ್ಲ, ಇಷ್ಟೊಂದು ಉನ್ನತವಾಗಿರ್ತಕ್ಕಂಥ ಸಂಸ್ಥೆ. ಸೊ ಹಾಗಾಗಿ ನೀವು ಈ ಸಂಸ್ಥೆ ಮುಖಾಂತರ ಏನೇನು ಮಾಡ್ಬೋದು, ಯಾಕಂದರೆ ಈಗ ಜಾಗತಿಕ ಯುಗದಲ್ಲಿ ಈಗ ಅರುಣ್ ಅವರು ಅದನ್ನೇ ಹೇಳಿದ್ರು, ಪೃಥ್ವಿರಾಜ್ ಸರ್ ಅದನ್ನೇ ಹೇಳಿದ್ರು, ಈ ನೆಕ್ಸ್ಟ್ ಜಾಗತಿಕ ಯುಗದಲ್ಲಿ ನಾವು ಯಾವ ಥರದಲ್ಲಿ ನಾವು ಅದನ್ನು ಕೋಪಪ್ ಆಗಬೇಕು. ಯಾಕಂದರೆ ಆ ಕಾಂಪಿಟೇಷನಿಗೆ ನಾವು ಕೋಪಪ್ ಆದ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಾವು ಸರ್ವೈವ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಏನೋ ನಮ್ಮ ಟ್ರೆಡಿಷನ್ ನಾವು ಹಾಗೆ ಹೇಳ್ಕೊಂಡ್ರೆ ನಾವು ಹಾಗೆ ಇರ್ತೀವಿ, ಬೇರೆ ದೇಶಗಳು ನಮ್ಮನ್ನು ದಾಟ್ಕೊಂಡು ಹೋಗ್ತವೆ. ಇನ್ನೂ ಒಂದು ನಾನು ಎಚ್ಚರಿಕೆ ಗಂಟೆ ನಿಮಗೆ ಕೊಡ್ತಾ ಇದ್ದೀನಿ. ಈಗ ಕರ್ನಾಟಕನ ಹಿಂದೆ ಹಾಕಿ ಮುಂದೆ ಹೋಗ್ತಾ ಇದ್ದಾವೆ ಬೇರೆ ಸ್ಟೇಟ್ಗಳು. ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ ನಮ್ಮ ಪಕ್ಕದ್ದು ಸ್ಟೇಟ್ಗಳೇ ಆಗಿರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಇಲ್ಲ ನಿಮ್ಮ ಮಹಾರಾಷ್ಟ್ರ ಬಿಡಿ, ಮಹಾರಾಷ್ಟ್ರ ಗುಜರಾತು ದೇ ಆರ್ ಆಲ್ರೆಡಿ ಗೋಯಿಂಗ್ ಅಹೆಡ್. ಆ್ಯಂಡ್ ಯು ಪಿ ಈಸ್ ಎ ಹೈಲಿ ಕಾಂಪಿಟೇಟಿವ್ ಫಾರ್ ಕರ್ನಾಟಕ. ನಾವು ಅಲ್ಲಿ ಅವ್ರು ಯಾವ ಥರ ಇಂಡಸ್ಟ್ರಿ ಇಕೋಸಿಸ್ಟಮನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಅನ್ಬಿಲೀವಬಲ್, ಆ ಥರ ಆಗ್ತಾ ಇದೆ. ಹಾಗಾಗಿ ನೀವು ಇವತ್ತು ಅಂದ್ಕೊಂಡಿರ್ಬೋದು ನಿಮಗೆಲ್ಲ ಜನಗಳೆಲ್ಲರೂ ಬಿಹಾರದವರು, ಯು ಪಿಯವರು, ಒರಿಸ್ಸಾದವರು ಇವತ್ತು ಸಿಗ್ತಾ ಇದ್ದಾರೆ ಅಂತ. ನಾಳೆ ದಿನಗಳಲ್ಲಿ ಅವ್ರು ಯಾರೂ ಸಿಗಲ್ಲ ನಿಮಗೆ. ದಿಸ್ ಈಸ್ ದ ಕಾಲ್ ಫಾರ್ ಆಲ್ ಆಫ್ ಯು. ಸೊ ಅದಕ್ಕೋಸ್ಕರನೇ ಈಗ ಫಾರ್ ಎಕ್ಸಾಂಪಲ್ ಇವರು ವೆಲ್ಡಿಂಗ್ ಅಂತ ಹೇಳಿದ್ರು. ನೆಕ್ಸ್ಟು ನೀವು ವೆಲ್ಡಿಂಗನ್ನು ನೀವು ರೋಬೋಟಿಕ್ ವೆಲ್ಡಿಂಗ್ ಮಾಡಬೇಕಾಗ್ತದೆ. ಈ ಥರದ ಮ್ಯಾನ್ಯುವಲ್ ವೆಲ್ಡಿಂಗು ಇದೆಲ್ಲ ಹೋಯ್ತು, ಆಗ ಯುಗಗಳು ಹೋಗ್ತಾ ಇದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅನ್ನೋದನ್ನ ಸಣ್ಣದೊಂದು PPT ಜಸ್ಟ್ ದಿಸ್ ಇಸ್ ದ ಓವರ್ ವ್ಯೂ ಆಫ್ ಇಂಡಿಯನ್ MSME ಸೆಕ್ಟರ್ ಇನ್ 2025-26 ಅಲ್ಲಿ. MSME ಸೆಕ್ಟರ್, ದಟ್ಸ್ ವೈ ನಾನು ನಿಮಗೆ ದೊಡ್ಡ ನಮಸ್ಕಾರ ಅಂತ ಹೇಳಿದ್ದು ಅದಕ್ಕೋಸ್ಕರನೇ. 31.1% ಟು GDP ನಿಮ್ಮದೇನೆ. You should be very proud. Then 35% of manufacturing output is from MSME. 45% of the export of Indian export is from MSME. Then 5 lakh crore GST last year 21-22, 5 lakh crore GST is collected from MSME. Then 28.7 crore persons employed under MSME. 6.63 crores MSME has been registered on the last month data I am telling you. This is the real data I am giving you. You should be proud of yourself. Yes sir. You should be clap yourself. You should be proud. Next. ದಿಸ್ ಇಸ್ ದ ಅರ್ಲಿಯರ್ ಡೆಫಿನೇಷನ್. ನೆಕ್ಸ್ಟ್ ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಈಗ ಲಾಸ್ಟ್ ಮಂತ್ ಬಿಫೋರ್ 2 months ಬ್ಯಾಕು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದವರು ನಿಮ್ಮ MSME ಡೆಫಿನೇಷನನ್ನು ಚೇಂಜ್ ಮಾಡಿದ್ದಾರೆ. ಆ ಡೆಫಿನೇಷನ್ ಪ್ರಕಾರ ಓಲ್ಡ್ ಡೆಫಿನೇಷನ್ನು ಇನ್ವೆಸ್ಟ್ಮೆಂಟ್ ಮೈಕ್ರೋಗೆ ಓನ್ಲಿ 1 crore ಇತ್ತು, ಅದನ್ನು 2.5 crore ಎನ್ಹಾನ್ಸ್ ಮಾಡಿದ್ದಾರೆ. ಸ್ಮಾಲ್ ಸ್ಕೇಲಿಗೆ 10 crores ಇತ್ತು ಇನ್ವೆಸ್ಟ್ಮೆಂಟ್, up to 10 crores. That has been enhanced to 25 crores. Mediumಗೆ 50 ಇತ್ತು, ಅದನ್ನು 125 crores. Then your turnover is 5 crore ಇದ್ದದನ್ನು 10 ಮಾಡಿದ್ದಾರೆ, 50 ಇದ್ದದನ್ನು 100 ಮಾಡಿದ್ದಾರೆ, 250 ಇರೋದನ್ನು 500 ಮಾಡಿದ್ದಾರೆ. ಅಂದರೆ ಯುವರ್ ಆಲ್ ಕಮ್ಸ್ ಅಂಡರ್ ದ ನೆಟ್ ಆಫ್ ಮೈಕ್ರೋ ಯೂನಿಟ್ಸ್ ಓನ್ಲಿ. Now what is the benefit? Why the government of India has been registered on the last month data I am telling you. Taken this decision because you have to promote the investment, incentivize the MSME and scale up of your base and enhance the coverage. So this is the main objective of this. Next. The vision of MSME sector enables growth and development of the MSME. These are the 8 formulas they have kept, Government of India. Formalization and inclusion already include ಆಯ್ತು. Access taken this decision because you have to promote the investment,
incentivize the MSME and scale up of your base and enhance coverage. So this is the main objective of this. Next. See, the vision of MSME sector enables growth and development of the MSME. These are the 8 formulas they have kept, Government of India. Formalization and inclusion, already include ಆಯ್ತು. Access taken this decision is because you have to promote the investment, incentivize the MSME and scale up to credit. There are many schemes they have developed. Access to finance, access to market, access to technology, ease of doing business, infrastructural support, industry grade skilling. ಈಗ ನೀವೇನು ಮಾಡ್ತಾ ಇದ್ದೀರಿ ಇವತ್ತು ಸೆಂಟರ್ ಆಫ್ ಎಕ್ಸಲೆನ್ಸಿ, ದಟ್ ಈಸ್ ಆಲ್ಸೋ ಇಂಡಸ್ಟ್ರಿ ಗ್ರೇಡ್ ಸ್ಕಿಲ್ಲಿಂಗ್ ಇಟ್ ಸೆಲ್ಫ್. ನೆಕ್ಸ್ಟ್. See, this is the economic growth. MSME contributes, I already told, 5 lakh crore annually GST. This is the financial year 19, 20, 21 and 22. In this micro, medium and small to credit, there are many schemes they have developed. Access to finance, access to market, access to technology, ease of doing business, infrastructural support, industry grade skilling. ಈಗ ನೀವೇನು ಮಾಡ್ತಾ ಇದ್ದೀರಿ ಇವತ್ತು ಸೆಂಟರ್ ಆಫ್ ಎಕ್ಸಲೆನ್ಸಿ, ದಟ್ ಈಸ್ ಆಲ್ಸೋ ಇಂಡಸ್ಟ್ರಿ ಗ್ರೇಡ್ ಸ್ಕಿಲ್ಲಿಂಗ್ ಇಟ್ ಸೆಲ್ಫ್. ನೆಕ್ಸ್ಟ್. ಸಿ, ದಿಸ್ ಈಸ್ ದ ಎಕನಾಮಿಕ್ ಗ್ರೋತ್. MSME contributes, I already told, 5 lakh crore annually GST. This is the financial year 19, 20, 21 and 22. In this micro, medium and small to credit, there are many schemes they have developed. Access to finance, access to market, access to technology, ease of doing business, infrastructure. Just you see the micros contribution in the blue. You should be proud. That is why I told you, in all the 4 years you are the top. All the 4 years you are the top. Next. 10 sectors registered per NIC 2008 code. What are various sectors registered? I am see 6.33, 6.66, 6.87. What are the different sectors? Food sector, manufacturing, textiles, ಮ್ಯಾನುಫ್ಯಾಕ್ಚರಿಂಗ್, ಎಷ್ಟು ಇಂಡಸ್ಟ್ರಿಗಳು ಯಾವ್ಯಾವ ಸೆಕ್ಟ್ರಲ್ಲಿ ಎಷ್ಟೆಷ್ಟು ರಿಜಿಸ್ಟರ್ ಆಗಿದೆ ಅಂತ ಇದೆ. ಸೊ ಇದರಲ್ಲಿ ನಿಮಗೆ ಮೇಜರ್ ಸೆಕ್ಟರ್ ಈಸ್ ಫುಡ್ ಪ್ರಾಡಕ್ಟ್ ಸೆಕ್ಟರಲ್ಲಿ ಮ್ಯಾಕ್ಸಿಮಮ್ ಆಗ್ತಾ ಇರೋದು. ಜಸ್ಟ್ ಯು ಸಿ ದ ಮೈಕ್ರೋಸ್ ಕಾಂಟ್ರಿಬ್ಯೂಷನ್ ಇನ್ ದ ಬ್ಲೂ. ಯು ಶುಡ್ ಬಿ ಪ್ರೌಡ್. ದಟ್ ಇಸ್ ವೈ ಐ ಟೋಲ್ಡ್ ಯು, ಇನ್ all the 4 years you are the top. All the 4 years you are the top. Next. 10 sectors registered per NIC 2008 code. What are various sectors registered? I am see 6.33, 6.66, 6.87. What are the different sectors? Food sector, manufacturing, textiles, manufacturing. ಎಷ್ಟು ಉಳಿದ ಲೋಯೆಸ್ಟ್ ಅಂದರೆ ನೀವು ನೋಡಿ ಲಾಸ್ಟಲ್ಲಿ 6.33 ಇದೆ. ದಟ್ ಈಸ್ ದ ಮ್ಯಾನುಫ್ಯಾಕ್ಚರಿಂಗ್ ಅಂಡರ್ ನಾನ್ ಮೆಟಾಲಿಕ್ ಆ್ಯಂಡ್ ಮಿನರಲ್ ಪ್ರಾಡಕ್ಟ್ಸ್. ಸೊ ದಿಸ್ ಈಸ್ ದ ಇಕೋಸಿಸ್ಟಮ್. ನೆಕ್ಸ್ಟ್. Udyam registration overview. See, here is the thing you can see. I have already told 6.63 crores. In that, micro unit is 6.42 crores. That means 98% of Indian industries are micro industries. And small scale industries is only 4.75 lakhs. That's all. That is only 1%. 98% is micro, 1% is small. Medium is how much it is? It is only the lowest andre ನೀವು ನೋಡಿ ಲಾಸ್ಟ್ ಅಲ್ಲಿ 6.33 ಇದೆ. That is the manufacturing under non metallic and mineral products. So this is the ecosystem. Next. Udyam registration overview. See, here is the thing you can see. I have already told 6.63 crores. In that, micro unit is less than 1%. That is 30.35 lakhs. That is 35,000. That's all. This is the Indian scenario. In this major activities, I am in the right side. I am showing you. Manufacturing is 21%.
Retail trade is 44%, services is 35%. So your industry in which category you can see. Next, MSME manufacturing sector. What is the thing? In this also I am see micro, small and medium. This is almost whole circle is micro only. Whole circle is micro only. Next, manufacturing sector, micro enterprises. How many are number? This is manufacturing food products. That is number 1, 20 lakhs. Manufacturing of textiles. That is number 2. Crop and animal production, construction, building, manufacturing of fabricated metal products. These are the 5 major sector. Other sector also there in this including. Next, manufacturing sector, small enterprises ali. Idu 5 same almost small enterprises. Next, medium enterprises ali. Food, textiles, basic metal, then fabricated metal, then chemical products. This is medium sector. Next, budgetary allocation from Government of India. It is not state government, Government of India. See, in 2025-26 ali 23,168 crores. This is the budget allocation. Next, see, this is the bridging the formalization gap. See, 1.65 crore MSME as on 1/4/2023. This is 1/8/2025. It is 6.63 crore MSMEs. Yes. See, that is the formalization gap. Udyam registration and Udyam assist platform ಅಂತ ಎರಡು ಮಾಡಿದ್ರು ಈಗ. ಉದ್ಯಮ್ ರಿಜಿಸ್ಟ್ರೇಷನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಂದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಇರಬೇಕು, GST ಇರಬೇಕು. ದೇ ಆರ್ ಆಸ್ಕಿಂಗ್ ಮೆನಿ ಥಿಂಗ್ಸ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಈಗ ಒಬ್ಬ ರೋಡ್ ಮೇಲೆ ಒಬ್ಬ ಚಿಕ್ಕ ವ್ಯಾಪಾರಿ ಇರ್ತಾನೆ, ಸಣ್ಣ ಉದ್ಯಮ ಇಟ್ಕೊಂಡಿರ್ತಾನೆ, ಅಂಥವನಿಗೆ ಅವನು ಈ ನೆಟ್ಟಲ್ಲಿ ತರಬೇಕಲ್ಲ ನಾವು. ಅದಕ್ಕೋಸ್ಕರ ನಾವು ಉದ್ಯಮ ಅಸಿಸ್ಟ್ ಪ್ಲಾಟ್ಫಾರ್ಮ್ ಅಂತ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾದು. ಸೊ ಅವನಿಗೆ ನೀವು ಯಾವ GST ತೋರಿಸೋ ಹಾಗಿಲ್ಲ, ಇದನ್ನ ಏನೋ ಪ್ಯಾನ್ ಕಾರ್ಡ್ ಕೊಡೋ ಹಾಗಿಲ್ಲ, ಜಸ್ಟ್ ಆ್ಯಸ್ ಇಟ್ ಈಸ್ ರಿಜಿಸ್ಟರ್ ಆಗಬೇಕು. ಸೊ ಅದೆಲ್ಲ ಕೂಡಿದಾಗ 6.63 crores MSME ಆಯಿತು. ಈಗ ನಿಮ್ಮ ಅಸೋಸಿಯೇಷನ್ ಕೆಲಸ ದೊಡ್ಡದೀಗ ಏನು, ಈಗ 98% ಮೈಕ್ರೋ ಇದಾರಲ್ಲ, ಅದರಲ್ಲಿ ಅಟ್ಲೀಸ್ಟು ನೀವೇ ಡಿಸೈಡ್ ಮಾಡಬೇಕು. ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನೀವು ಪೃಥ್ವಿರಾಜ್ ಸರು ಇಲ್ಲೇ ಇದ್ದೀರಿ. ಎವ್ರಿ ಇಯರು ನೀವು ಎಷ್ಟು ಮೈಕ್ರೋನ ಸ್ಮಾಲಿಗೆ ಕನ್ವರ್ಟ್ ಮಾಡ್ತೀರಿ ಅನ್ನೋದು, ದಟ್ ಇಸ್ ಅ ಬಿಗ್ ಕ್ವಶನ್ ಮಾರ್ಕ್. How many you are the micro organization are converting into or upgrading yourself to small scale sector? ಎಷ್ಟು ಜನ ಮಾಡಕ್ಕೆ ಸಾಧ್ಯ? ಕಾಸಿಯಾದವರು ಎಷ್ಟು ಜನ ಮಾಡಕ್ಕೆ ಸಾಧ್ಯ? ದಟ್ ಇಸ್ ದ ಬಿಗ್ ಕ್ವಶನ್ ಮಾರ್ಕ್. ಅದಕ್ಕೆ ನೀವೀಗ ಸೆಂಟ್ರಲ್ ಆಫ್ ಎಕ್ಸಲೆನ್ಸಿ, ದರ್ ಆರ್ ಮೆನಿ ಪ್ರೋಗ್ರಾಮ್ಸ್, ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅದೇ ಥರನೇ ಹೌ ಮೆನಿ ಆಫ್ ಯು ಕ್ಯಾನ್ ಏಬಲ್ ಟು ಕನ್ವರ್ಟ್ small scale to medium scale, and how many are ready to convert medium to large scale? So this is the big question mark. Next, this is the formalization, Udyam registration no assist. Next, MSME units in the each state wise I have given the figures. In this Maharashtra is the major state. Next is Uttar Pradesh. That is why I am telling you, Uttar Pradesh is taking the all your total big elephant. Actually, ಹಿಂದೆ you are the micro organization are converting into or upgrading yourself to small scale sector. ಎಷ್ಟು ಜನ ಮಾಡಕ್ಕೆ ಸಾಧ್ಯ? ಕಾಸಿಯಾದವರು ಎಷ್ಟು ಜನ ಮಾಡಕ್ಕೆ ಸಾಧ್ಯ? ದಟ್ ಇಸ್ ದ ಬಿಗ್ ಕ್ವಶನ್ ಮಾರ್ಕ್. ಅದಕ್ಕೆ ನೀವೀಗ ಸೆಂಟ್ರಲ್ ಆಫ್ ಎಕ್ಸಲೆನ್ಸಿ, ದರ್ ಆರ್ ಮೆನಿ ಪ್ರೋಗ್ರಾಮ್ಸ್, ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅದೇ ಥರನೇ ಹೌ ಮೆನಿ ಆಫ್ ಯು ಕ್ಯಾನ್ ಏಬಲ್ ಟು ಕನ್ವರ್ಟ್ ಸ್ಮಾಲ್ ಸ್ಕೇಲ್ ಟು ಮೀಡಿಯಂ ಸ್ಕೇಲ್, ಆ್ಯಂಡ್ ಹೌ ಮೆನಿ ಆರ್ ರೆಡಿ ಟು ಕನ್ವರ್ಟ್ ಮೀಡಿಯಂ ಟು large scale. So
So this is the big question mark. Next, this is the formalization, Udyam registration assist. Next, MSME units in the